ದರ್ಶನ್ ಅಭಿಮಾನಿಗಳ ಮೇಲೆ ಪೊಲೀಸರ ಹದ್ದಿನ ಕಣ್ಣು. ಡಿ ಬಾಸ್ ಅಂತ ಹಾರಾಡಿದ್ರೆ ಪಕ್ಕಾ ಲಾಕ್. ಈ ದರ್ಶನ್ ಅನ್ನುವಂಥ ನಟನೆ ದಾರಿ ತಪ್ಪಿದ್ದಾನೆ. ಇಂಥವನಿಗೆ ಅಭಿಮಾನಿಗಳು ಇದ್ದಾರೆ. ಅವರು ಇನ್ನೂ ಹಾದಿ ತಪ್ಪಿದವರು, ತಲೆಮಾಸಿದವರು. ದರ್ಶನ್ ಅಭಿಮಾನಿಗಳಲ್ಲಿ ಯಾರಿಗೂ 4 ಅಕ್ಷರ ಎದೆಗೆ ಇಳ್ದಿಲ್ಲ. ಓದು ಅನ್ನೋದು ತಲೆಗೆ ಹತ್ತದೆ. ಹಾದಿ ಬೀದಿಯಲ್ಲಿ ಪುಂಡು ಪೋಖರಿ ಕೃತ್ಯಗಳನ್ನು ಎಸಗೋರೆ ಈತನ ಅಭಿಮಾನಿಗಳು. ಯಾರೊಬ್ಬರು ಸೆಕೆಂಡ್ PUC ಮುಗಿಸಿ ಮುಂದಕ್ಕೆ ಓದಿಲ್ಲ. ಅಷ್ಟರ ಮಟ್ಟಿಗೆ ಈ ದರ್ಶನ್ ಅನ್ನುವಂಥ ನಟ ಅವನ ಅಭಿಮಾನಿಗಳನ್ನ ಬೆಳೆಸಿಕೊಂಡಿದ್ದಾನೆ. ನಿಮ್ಮೂರಲ್ಲಿ ಸ್ಕ್ರ್ಯಾಪ್ ಅಂತ ಹೇಳಿ ಕರಿತೀರಲ್ಲ, ಅವರೆಲ್ಲ ದರ್ಶನ ಅಭಿಮಾನಿಗಳು ಹಾಗೇ ಇರ್ತಾರೆ. ಅದರಲ್ಲಿ ಡೌಟೇ ಬೇಡ ಬಿಡಿ. ಅಂತವರು ಕೊಲೆಗಾರನ ಸಮರ್ಥನೆಗೆ ನಿಲ್ಲದೇ ಇರ್ತಾರ. ಮನೆಗೆ ಮಗನಾಗ್ಲಿಲ್ಲ, ಸ್ಮಶಾನಕ್ಕೆ ಹೆಣವಾಗ್ಲಿಲ್ಲ ಅನ್ನುವಂಥ ಗಾದೆ ಮಾತು ದರ್ಶನ್ ಫ್ಯಾನ್ಸ್ಗೆ ಅನ್ವಯಿಸುತ್ತೆ. ಮನೆಯಲ್ಲಿ ಅಪ್ಪ ಅಮ್ಮ ದುಡಿದು ಹಾಕಿದ್ರೆ ಉಣ್ಣುವಂಥವರು ಇವರು. ದರ್ಶನ್ ಕೇಳಿದ್ರೆ ಜೀವಾನೇ ಕೊಡ್ತೀವಿ ಅಂತಾರೆ. ಅಷ್ಟರ ಮಟ್ಟಿಗೆ ಬಂಡ್ ಬಿದ್ದು ಹೋಗಿದ್ದಾರೆ ಇವರು. ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸ್ ಠಾಣೆ ಎದುರು ಮಾಡ್ತಾ ಇರುವಂತಹ ಉಡಾಳ ಕೆಲಸಗಳು ಒಂದೆರಡಲ್ಲ. ಪೊಲೀಸ್ ಠಾಣೆಯ ಎದುರೇ ಮಾಧ್ಯಮಗಳ ವಿರುದ್ಧ ಘೋಷಣೆ ಕೂಗ್ತಾರೆ. ಅಂದ್ರೆ ಇವರಿಗೆ ಅದಿನ್ನೆಷ್ಟು ಧಿಮಾಕು ಇರಬಹುದು ಹೇಳಿ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಂತೂ ಈ ಪುಂಡು ಪೋಖರಿಗಳ ಹಾವಳಿ ಮಿತಿಮೀರಿದ. ಅಶ್ಲೀಲ ಪದ ಬಳಸದೆ ಕಮೆಂಟ್ ಹಾಕದೇ ಇದ್ರೆ ಇವರಿಗೆ ತಿಂದ ಕೋಳು ಮೈಗೆ ಹತ್ತಲ್ಲ ಅನ್ಸುತ್ತೆ. ಯಾವುದೇ ಪೋಸ್ಟ್ ಹಾಕ್ಲಿ, ರೀಪೋಸ್ಟ್ ಮಾಡಲಿ, ಟ್ರೋಲ್ ಮಾಡಲಿ, ಅದಕ್ಕೆ ಕೆಟ್ಟ ಕೆಟ್ಟ ಪದಗಳನ್ನ ಬಳಸಿ ಕಮೆಂಟ್ ಹಾಕಿದ್ರೆ ಮಾತ್ರ ಇವರಿಗೆ ತಿಂದ ಅನ್ನ ಜೀರ್ಣವಾಗತ್ತೆ ಅನ್ಸುತ್ತೆ. ಇದೇ ಕಾರಣಕ್ಕೆ ಪೊಲೀಸರು ದರ್ಶನ್ ಅಭಿಮಾನಿಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ.